ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಮಾರಾಟ ಮೇಳ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯಗೆ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಾಥ್. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಉದ್ಘಾಟನೆ. ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಈ ವಸ್ತು ಪ್ರದರ್ಶನ ಮಾರಾಟ ಮೇಳ ಆಯೋಜನೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಸೇವೆಗೆ ಸರ್ ನಮ್ಮ ಸಿಇಒ ತುಂಬಾನೇ ಇಂಟ್ರೆಸ್ಟ್ ತಗೊಂಡು ಅಣ್ಣ ಹಿಂದೆ ತರೋಣ ಕ್ಯಾಮ್ರಾ ಸರ್ ನಾನ ಏನು ಅಲ್ರಿ ನಿಮ್ಮ ಒಳಗೆ ಸ್ವಲ್ಪ ದೂರದಿಂದ ತೋರಿ ಜಾಮ ಕೊಡ್ತೀನಿ ಅಲ್ಲ ನೀವು ಫೋಟೋಗ್ರಾಫರ್ ನೋಡೋಣ ಈ ಒಂದು ಭವ್ಯ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಕಾಮಧೇನು ಕಲ್ಪವೃಕ್ಷದ ಪ್ರತೀಕವಾಗಿರುವಂತಹ ಹೊಂಬಾಳೆಯ ಅನಾವರಣವಾಗ್ತಾ ಇದೆ. ಜೋರಾದ ಚಪ್ಪಾಳೆಗಳ ಸತ್ತಿನ ಮಧ್ಯದಲ್ಲಿ ಒಲಿದರೆ ನಾರಿ ಮುಡಿದರೆ ಮಾರಿ ಅನ್ನುವಂತಹ ವಿಷಯದ ಗಮನಿಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ಭವ್ಯ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ಜ್ಞಾನದ ಅಭಯದಿಂದ ಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಕುಟುಂಬದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಕದ ಕೇಡ ನೋಡಯ್ಯ. ತಮ್ಮ ಅತ್ಯಂತ ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ನಮಗಾಗಿ ಸಮಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನ ಗೌರವಿಸ್ತಾ ಇದ್ದಾರೆ. ಒಂದು ಜೋರ್ ಚಪ್ಪಾಳೆಗಳಲ್ಲಿ ನಮ್ಮ ಎಲ್ಲ ಮಾತೆಯರು, ಮಹಿಳೆಯರು.
ಹೋಗ್ಲೇಬೇಕಾಗಿದೆ. ಆ ಕಾರಣದಿಂದ ಈ ಫಂಕ್ಷನ್ ಅಲ್ಲಿ ಇರ್ಲಿಕ್ಕಾಗಲ್ಲ. ದಯಮಾಡಿ ಕ್ಷಮಿಸಬೇಕು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ಒಳ್ಳೇದಾಗಲಿ. ತಮ್ಮ ಅತ್ಯಂತ ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ನಮಗಾಗಿ ಸಮಯನ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನ ಗೌರವಿಸಿ